ಹಿಂದಿನ ಸರ್ಕಾರ ನಿಮ್ಮ ಸರ್ಕಾರದೊಳಗ ನನ್ನ ಮೇಲೆ ಕೇಸ್ ಆಗಿದೆ, 2 ಕೇಸ್ ಇದಾವ. ಆಯ್ತು ಈಗನು ಕೋರ್ಟಿಗೆ ನಾನು ಹಿಂದೂ ಅಲ್ಲ. ಈಗ ನಿದ್ದೆ ಮಾಡಿ ಫ್ರೆಶ್ ಆಗಿ ಸರ್ಕಾರದೊಳಗ ತಂಗಡಿ ಅವರೇ ಮತ್ತೆ ನಾವು ಹಿಂದೂಗಳಲ್ಲ ಅಧ್ಯಕ್ಷರೇ. ಅವ್ರನ್ನ ಕೂತಿಸಿ ನೋಡಿ, ನಾವೆಲ್ಲ ಸೆಕೆ ನೀರು ಬರಿತಾ ಇದೆ, ನಾವೆಲ್ಲ ಪೌಡರ್ ಹಾಕೊಂಡು ನಿದ್ದೆ ಮಾಡಿ ಆರಾಮ್ಸೆ ನೀವೇನು ಅಷ್ಟು ಟೆನ್ಷನ್ ತಗೋಬೇಡ್ರಿ. ಈ ಒಂದು ಏನು ಮತಾಂಧ ಚಾಂದ್ ಪಾಷಾ ವಕೀಲು, ಓಕೆ, ಈ ವ್ಯಕ್ತಿ ಸಾಕಷ್ಟು ಈಗಾಗಲೇ ಅಶೋಕರು ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದ, ನಿಜವಾಗಿ ನೀವು ವಕೀಲರಿಗೆ ನ್ಯಾಯ ಕೊಡಬೇಕಾಗಿತ್ತು. ಯಾಕಂದರೆ ವಕೀಲರ ಮೇಲೇ ಕೇಸ್ ಹಾಕ್ತಾ ಇದ್ದಾರೆ. ಈ ರೀತಿ ಒಂದು ವಕೀಲರ ಸಂಘದವರ ಮೇಲೆ ಅನುಮತಿ ಇಲ್ಲಾರ್ದ ಕೇಸ್ ಹಾಕುವಂಥದ್ದು. ಅದೇ ರೀತಿ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ನೋಡ್ರಿ ಎಷ್ಟು ಒಕ್ಕಟ್ಟಿರ್ತೈತೆ ನೋಡ್ರಿ ಅಧ್ಯಕ್ಷರೇ, 40 ವಕೀಲರ ಮ್ಯಾಗ ಆ ಕೇಸ್ ಹಾಕ್ತಾನೆ ಗಂಡಗಬ್ರು. ಅವನಿಗೇನು ಈ ಸರ್ಕಾರ ಏನು ಮಾಡಿ, ಯಾಕಂದ್ರೆ ಅವರ ಬ್ರದರ್ಸ್, ಬ್ರದರ್ಸ್ ಮೈ ಬ್ರದರ್ಸ್. ಆಯ್ತು, ಮುಂದೆ ಆದ್ರೆ ಹಿಂದೂಗಳೇ ಈ ರಾಜ್ಯದಲ್ಲಿ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ಈಗ ಹಿಂದೂಗಳ ಮೇಲೆ ದೌರ್ಜನ್ಯ. ಇವತ್ತು ವಕೀಲರ ಆ ವಕೀಲ ಏನದನ್ನ ಸನ್ನದ ರದ್ದು ಮಾಡ್ರಿ, ಅವನಿಗೆ ಗಡಿಪಾರು ಮಾಡ್ರಿ, ಆ PSIನ ತನಿಖೆ ಮಾಡಿ ಅವನ ಬರೇ ಸಸ್ಪೆಂಡ್ ಮಾಡೋದ್ರಿಂದ ಏನು ಪರಿಹಾರ ಇಲ್ಲ, ಅವನು ಗಡಿಪಾರು ಮಾಡಿ. ಅಲ್ಲ 40 ಮಂದಿ ವಕೀಲರ ಮೇಲೆ ಕೇಸ್ ಹಾಕ್ತಾನಂದ್ರೆ ಅವನಿಗೆ ಧೈರ್ಯ ಇಟ್ಟಿದೆ. ಈ ಸರ್ಕಾರದ ಎಲ್ಲ ಆಶೀರ್ವಾದ ಇರೋದ್ರಿಂದ ಇಂಥ ಅನಾಹುತ ಈ ರಾಜ್ಯದಲ್ಲಿ ಆಗ್ತಾ ಇದೆ. ಇದೇ ರೀತಿ ನೀವು ಬಿಟ್ಟುಬಿಟ್ರೆ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ. ಈಗ ಸರ್ಕಾರ ಇವತ್ತು ಹೇಳಬೇಕು, ಅನಾಮತ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ. ಅಧ್ಯಕ್ಷ ಒಂದೇ ನಿಮಿಷ ಸರ್, ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಗಮನಕ್ಕೆ ತರ್ತೀನಿ. 11-12 ವರ್ಷದ ಹಿಂದೆ ವಕೀಲರಿಗೆ ಪೊಲೀಸವ್ರಿಗೆ ಯಾವ ರೀತಿ ಗಲಾಟೆ ಆಗಿದೆ ನಾವು ನೋಡಿದ್ದೀವಿ. ಬೆಂಗಳೂರಲ್ಲಿ ಅದು 10 ಉರಿದಿತ್ತು. ಆಗ ನಾನು ಕಾನೂನು ಸಚಿವ, ಸನ್ಮಾನ್ಯ ಅಶೋಕ್ ಅವರು ಗೃಹ ಸಚಿವರು. ನಾವು ನೋಡಿದ್ದೀವಿ, ಅದು ಕಂಟ್ರೋಲೇ ಮಾಡೋಕ್ಕಾಗದ ಸ್ಥಿತಿಗೆ ಹೋಯ್ತು. ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದನ್ನ ಬೇಗ ಇತ್ಯರ್ಥ ಮಾಡಿ. ಇದು ಹರಡೋದು ಬೇಡ. ಅಶೋಕ್ ಮಾತಾಡಲ್ಲ, ಇದು ದಯವಿಟ್ಟು ಹರಡೋದು ಬೇಡ. ಎಲ್ಲ ಬಾರ್ ಅಸೋಸಿಯೇಷನ್ ಹರಡೋದು, ಇಡೀ ರಾಜ್ಯದಲ್ಲಿ ಹರಡೋದು, ಅವ್ರು ಬಾಯ್ಕಾಟ್ ಮಾಡೋದು ದಯವಿಟ್ಟು ಬೇಡ. ದಯವಿಟ್ಟು ಆಕ್ಟ್ ಇಮಿಡಿಯೇಟ್ಲಿ ಅಂಡ್ ಸಸ್ಪೆಂಡ್ ದಟ್ ಸಬ್ ಇನ್ಸ್ಪೆಕ್ಟರ್. ಅಷ್ಟೇ ಸರ್. ಮಾನ್ಯ ಅಧ್ಯಕ್ಷರೇ, ನಾನು ನೇರವಾಗಿ ನಿಮ್ಮ ಕಡೆನೇ ನೋಡ್ಕೊಂಡು ಮಾತಾಡ್ತೀನಿ, ಆ ಕಡೆ ಈ ಕಡೆ ನೋಡೋದಿಲ್ಲ. ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ತಂದಿದ್ದಾರೆ. ನನಗೆ ಆಶ್ಚರ್ಯ ಏನು ಅಂತೇಳಿದರೆ, ನಾವು ಪೊಲೀಸ್ ಇಲಾಖೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರನ್ನು ಒಂದು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡೋದೇ ತಪ್ಪು ಅಂತ ಹೇಳುವಂಥ ಅರ್ಥದಲ್ಲಿ ಇವತ್ತು ಈ ಚರ್ಚೆಯನ್ನು ಮುಂದುವರಿಸಿದ್ದಾರೆ. ನನ್ನ ಅಭಿಪ್ರಾಯ ರೀ, ಒಳ್ಳೆ ಕತೆ ಆಯ್ತು, ನೀವು ಹೇಳಿದ್ದು ಕೇಳಿದ್ದೀನಪ್ಪ. ನನ್ನ ಅಭಿಪ್ರಾಯ ನಾನು ಹೇಳಬೇಕಲ್ಲ, ನೀವು ಹೇಳಿದ್ದನ್ನು ಭಾಳ ಶಾಂತಿಯಿಂದ ಕೇಳಿದೆ. 2/2/24 ಜಡ್ಜ್ಮೆಂಟು ವಾರಣಾಸಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಆಗ್ತದೆ. ಜ್ಞಾನವಾಪಿ ಮಸೀದಿ ಮಂದಿರ ಅದಿನ್ನೂ ತೀರ್ಮಾನ ಆಗಲಿ, ಅದು ಆಮೇಲೆ. ಈಗ ಸದ್ಯದಲ್ಲಿ ಅದೇ ಅಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ಅವರು ಆದೇಶ ಮಾಡಿದರು. ಅದಕ್ಕೆ ಈ ಚಾಂದ್ ಪಾಷಾ ಅಂತಕ್ಕಂಥ ವ್ಯಕ್ತಿ, ಅವನು ಯಾರೋ ದಡ್ರು, ಅವನು ಅನ್ಎಜುಕೇಟೆಡ್ಡು ಆ ರೀತಿ ಏನಿಲ್ಲ, ಅವನು ಅಡ್ವೊಕೇಟು. ಅವನು ಫೇಸ್ಬುಕ್ನಲ್ಲಿ ಪೋಸ್ಟಿಂಗ್ ಮಾಡ್ತಾನೆ. ಆ ಪೋಸ್ಟಿಂಗಿನ ಅದನ್ನು ಓದೋದಕ್ಕೂ ಕೂಡ ನನಗೆ ಮನಸ್ಸು ಬರ್ತಾ ಇಲ್ಲ ಮಾನ್ಯ ಅಧ್ಯಕ್ಷ.
ಅದನ್ನು ಓದೋದಿಲ್ಲ, ಯಾಕೆಂದರೆ ಅಂಥ ಅವಹೇಳನಕಾರಿ ಅವಾಚ್ಯ ಶಬ್ದಗಳನ್ನು ಅವನು ಬಳಸಿದಾನೆ. ಅವನು ಬಳಸಿದ ಮೇಲೆ ನಮ್ಮ ಶಿವಾನಂದ್ ಅಂತಕ್ಕಂಥವರು ಒಂದು ದೂರು ಕೊಡ್ತಾರೆ. ಶಿವಾನಂದ್ ಅಂತಕ್ಕವರು ದೂರು ಕೊಡ್ತಾರೆ. ತತ್ಕ್ಷಣ ಅದನ್ನು ಕೇಸನ್ನು ರಿಜಿಸ್ಟರ್ ಮಾಡಿ ಅವನನ್ನು ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. 14 ಮೊಕದ್ದಮೆ ಸಂಖ್ಯೆ 14, 20, 24 504, 505 IPC ಪ್ರಕಾರ ಅವನ ಮೇಲೆ ಕೇಸ್ ಮಾಡಿದ್ದಾರೆ. ತಾವೇನು ಕೇಸೇ ಮಾಡಲಿಲ್ಲ, ಅವನ ಪರವಾಗಿ ಸರ್ಕಾರ ನಿಂತುಬಿಟ್ಟಿದೆ ಅನ್ನೋದಿದೆಯಲ್ಲ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಆಮೇಲೆ 3/2/24 ಇವನ ಮೇಲೆ ಕೇಸ್ ಮಾಡಿದ್ದಕ್ಕೆ ಕೆಲವರು ಕಾರ್ಯಕರ್ತರು, ಅವನ ಸಪೋರ್ಟರ್ಸ್ ಯಾರಿದ್ರು ಅವರೆಲ್ಲ ಹೋಗಿ ಬಾರ್ ಕೌನ್ಸಿಲ್ಗೆ ಹೋಗಿ ಬಾರ್ ಕೌನ್ಸಿಲ್ನಲ್ಲಿ ಅವ್ರನ್ನ ಕೇಳೋದಕ್ಕೆ ಹೋಗ್ತಾರೆ. ಬಾರ್ ಅಸೋಸಿಯೇಷನ್ ಅಲ್ಲಿ ಅವನಿಗೆ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರೆ ಆ ಶಿವಾನಂದ ಅವರಿಗೆಲ್ಲ. ಮತ್ತು ಅವರು ಅಡ್ವೊಕೇಟ್ ಆದ್ದರಿಂದ ನೋಡಿ ಇವರಿಗೆ ನೋಟಿಸ್ ಕೊಡಿ, ಇವರಿಗೆ ಇಲ್ಲಿಂದ ಬಾರ್ ಅಸೋಸಿಯೇಷನ್ನಿಂದ ಅವ್ರನ್ನ ತೆಗೆದುಹಾಕಿ ಅಂತೆಲ್ಲ ಕೇಳೋದಕ್ಕೆ ಹೋಗ್ತಾರೆ. 6/2/24 ಇವನ ಸಪೋರ್ಟರ್ಸು ಕೆಲವರು ಮುಸ್ಲಿಮ್ರಿದ್ದಾರೆ, DSSನವರು ಇದ್ದಾರೆ, ಮತ್ತು ಅವರೆಲ್ಲರೂ ಹೋಗಿ ಆ ತಿಮ್ಮೇಗೌಡ ಅಂತಕ್ಕಂಥವ್ರು ಸೆಕ್ರೆಟ್ರಿ ಬಾರ್ ಅಸೋಸಿಯೇಷನ್, ಪ್ರಗತಿಪರರು ಅವನು ಕರಿಬೋದು, ಅವರೆಲ್ಲ ಹೋಗಿ ತಿಮ್ಮೇಗೌಡರಿಗೆ ಪ್ರಶ್ನೆ ಮಾಡ್ತಾರೆ. ಏನ್ರಿ ನೀವು ಅವ್ರನ್ನ ನೋಟಿಸ್ ಕೊಟ್ಟಿದ್ದೀರಿ, ಅವ್ರನ್ನ ಸಸ್ಪೆಂಡ್ ಮಾಡ್ತಿರಂತೆ, ಅದೆಲ್ಲ ಮಾಡಬ. ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅಲ್ಲಿದ್ದಂಥ ತಿಮ್ಮೇಗೌಡರ ಸಪೋರ್ಟರ್ಸು ಅವ್ರಿಗೂ ಗಲಾಟೆ ಆದಮೇಲೆ ಅದು ಅಲ್ಲಿಗೆ ನಿಲ್ಲಿಲ್ಲ. ಮಾರನೇ ದಿವಸ ಅವತ್ತೇ ನಮ್ಮ ಶ್ರೀವತ್ಸ ಅಂತಕ್ಕಂಥ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಐಜೂರು ಪೊಲೀಸ್ ಠಾಣೆಗೆ ಕೊಡ್ತಾರೆ. ಆಗ ತನ್ವೀರ್ ಹುಸೇನ್ ಸಬ್ ಇನ್ಸ್ಪೆಕ್ಟ್ರು ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತಾರೆ. ಬೇರೆ ಏನೂ ಮಾಡಲಿಲ್ಲ. ಅವನು ಇಲ್ಲ ನೀವು ಹೋಗಿ ನಾನು ಮಾಡೋದಿಲ್ಲ ಅಂತ ಹೇಳಲಿಲ್ಲ, ಅಥವಾ ಇನ್ನೇನೋ ಸಬೂಬು ಹೇಳಲಿಲ್ಲ. ಅವರು ಅಧ್ಯಕ್ಷರು, ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಹೋದಾಗ ಅವರು ಕೇಸ್ ತಗೊಳ್ಳೇಬೇಕು, ತಗೊಳ್ತಾನೆ. ಅಲ್ಲಿ 143, 147, 448, 504, 505, 506, 149 ಇಷ್ಟು ಸೆಕ್ಷನ್ಸ್ಗಳನ್ನ ಹಾಕಿ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಏನು ಅಂತೇಳಿದರೆ ಅವನು ತಪ್ಪಿದೆಯಾ ಅಂತ. ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡೋದು ಅದು ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಅವನು ಕೇಸ್ ತೊಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದನ್ನು ಅದನ್ನು ನಾವು ತಪ್ಪು ಅಂತ ಕರೆಯೋಕ್ಕಾಗುತ್ತಾ ಹೇಳಿ? ಇಲ್ಲ ನಾನು ಇವತ್ತೇ ಈಗ 5 ನಿಮಿಷದಲ್ಲಿ ಸಸ್ಪೆಂಡ್ ಮಾಡಿಬಿಡ್ತೀವಿ, ಆಮೇಲೆ ಇರಲಿ. ಫಸ್ಟ್ ಇನ್ಸಿಡೆಂಟ್ಸಲ್ಲಿ ಅವನು ಮಾಡಿರೋದು ತಪ್ಪೇನು? ಆದ್ದರಿಂದ ನಂತರ ಐಜೂರು ಪೊಲೀಸ್ ಸ್ಟೇಷನ್ಗೆ ರಫೀಕ್ ಖಾನು ಅವರೆಲ್ಲ ಬಂದು ಅವರು ಕೂಡ ಕೇಸ್ ಕೊಡ್ತಾರೆ. ರೇಣುಕಾ ಪ್ರಸಾದ್ ಮತ್ತು 9 ಜನದ ಮೇಲೆ, ರೇಣುಕಾ ಪ್ರಸಾದ್ ಮತ್ತು 9 ಜನದ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಆದ್ದರಿಂದ ಇಲ್ಲಿ ನಾವು 3 FIR ಹಾಕಿದ್ದೀವಿ. ನಾನು ಅದು ಡೀಟೇಲ್ಸಿಗೆ ಅದನ್ನೆಲ್ಲ ಓದಬೇಕು ಅಂದರೆ ಬೇಕಾದರೆ ಓದ್ತೀನಿ FIR ಡೀಟೇಲ್ಸನ್ನು. ಆದರೆ ಪ್ರಶ್ನೆ ಏನು ಅಂತ ಹೇಳಿದರೆ, ಒಬ್ಬ ಅಧಿಕಾರಿ ತಾನು ಏನು ಕೆಲಸ ಮಾಡಬೇಕೋ ಅದನ್ನು ಮಾಡಿದ್ದಾನೆ. ಇದೆಲ್ಲ ಆದಮೇಲೆ ಜಿಲ್ಲಾಧಿಕಾರಿಗಳು ಅವರು ನೋಡಪ್ಪ ಇದಾಗೋದಾಗಿದೆ, ಕೇಸ್ ತೊಗೊಂಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಸತ್ಯಾಂಶ ಹೊರಗಡೆ ಬರುತ್ತೆ, ಏನು ಕ್ರಮ ತಗೊಳ್ಬೇಕು ಆನಂತರ ತಗೊಳ್ತಾರೆ ಅಂತೇಳಿ ಜಿಲ್ಲಾಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ, ಪೊಲೀಸ್ ವರಿಷ್ಠಾಧಿಗಳು ಪ್ರಯತ್ನ ಮಾಡಿದ್ದಾರೆ, ADGP ಹೋಗಿ ಪ್ರಯತ್ನ ಮಾಡಿದ್ದಾರೆ. ಅವರು ಯಾವುದಕ್ಕೂ ಕೂಡ ಅವರು ಸೋಪ್ ಹಾಕಿಲ್ಲ. ನಂತರ ಇಲ್ಲಿಂದ ರಾಜ್ಯದ ಇಲ್ಲಿಂದ ಹೋಗಿದ್ದಾರೆ, ಬಾರ್ ಅಸೋಸಿಯೇಷನ್ನಿಂದ ಇಲ್ಲಿಂದ ಅಧ್ಯಕ್ಷರು ಹೋಗಿದ್ದಾರೆ, ಕಾರ್ಯದರ್ಶಿಗಳು ಹೋಗಿದ್ದಾರೆ. ಅವರೆಲ್ಲ ಇನ್ನೂ ಹೋಗಿ ಒಂದು ಪ್ರಚೋದನಕಾರಿಯಾಗಿ ಅವರಿಗೆಲ್ಲ ಮಾತನಾಡಿ ಇನ್ನೂ ಹೆಚ್ಚು ಗಲಾಟೆಯನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ, ಆಮೇಲೆ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಧೀಶರು ಅವರು ಕರೆಸಿ ಬಾರ್ ಅಸೋಸಿಯೇಷನ್ನ ಅಧಿಕಾರಿಗಳನ್ನ, ಆಫೀಸ್ ಬೇರರ್ಸನ್ನು
ಇದನ್ನೆಲ್ಲ ಶಾಂತಿಯಿಂದ ಮಾಡ್ಕೊಂಡು ಹೋಗಿ ಇನ್ನು ಮುಂದೆ ಈ ಥರ ಆಗೋದಂಗೆ ನೋಡ್ಕೊಳ್ಳಿ ಹಾಗೆ ಅಂತೇಳಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.